ಹಿರಿಯೂರು ಬಳಿ ಬಸ್ ದುರಂತಕ್ಕೆ 17 ಮಂದಿ ಸಜೀವ ದಹನ. ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ 17 ಜೀವಗಳು ಬಲಿಯಾಗಿವೆ. ಆತನೂ ಸತ್ತಿದ್ದಾನೆ. ವಿರುದ್ಧ ದಿಕ್ಕಿನಲ್ಲಿ ಬಸ್ಗೆ ಬಂದು ಗುದ್ದಿದೆ ಲಾರಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿ. ನೋಡೋಣ ಅಲ್ಲೆಲ್ಲಾದರೂ CCTV ಫುಟೇಜ್ ಸಿಗಬಹುದಾ ಅಂತ. ಹೈವೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ. ಬಳಿಕ ಬಸ್ಗೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿದೆ. 2 ಎಮರ್ಜೆನ್ಸಿ ಡೋರ್ ಇದ್ದರೂ ಕೂಡ 17 ಮಂದಿ ಸಜೀವ ದಹನವಾಗಿದ್ದಾರೆ. ಎಲ್ಲ ಮಲಗಿರ್ತಾರೆ, ಎದ್ದು ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಂಕಿ ವ್ಯಾಪಿಸಿರುತ್ತೆ. ನನ್ನ ಪ್ರಕಾರ ಈಗ ಬದುಕುಳಿದಿರೋರದೇ ಅದೃಷ್ಟ. ಇಂಥ ಘಟನೆಗಳಲ್ಲಿ ಬದುಕುಳಿಯೋ ಚಾನ್ಸಸ್ಸೇ ಕಡಿಮೆ, ತುಂಬ ಕಡಿಮೆ. ಬಟ್ ಆದರೂ ಕೂಡ ಒಂದು 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಅವ್ರನ್ನೆಲ್ಲ ಅಡ್ಮಿಟ್ ಮಾಡಿದ್ದಾರೆ. ತುಮಕೂರು SP ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಚಿತ್ರದುರ್ಗ SP ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆ್ಯಂಬುಲೆನ್ಸ್ ಮುಖಾಂತರ ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಈಗ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ರೋಡೆಲ್ಲ ಬ್ಲಾಕ್ ಆಗಿದೆ. ಸರ್ವಿಸ್ ರೋಡ್ ಮುಖಾಂತರ ಬೇರೆ ಪ್ರಯಾಣಿಕರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಮಧ್ಯರಾತ್ರಿ ನಡೆದಿರ್ತಕ್ಕಂಥದ್ದು ಅಂತ ನನ್ನ ಪ್ರಕಾರ. ಬೆಂಗಳೂರಿನಿಂದ ಹೊರಟ್ರೆ ಹಿರಿಯೂರು ಮುಟ್ಟೋದಕ್ಕೆ ಆಲ್ಮೋಸ್ಟ್ ಒಂದು 2 ಗಂಟೆ ಬೇಕಾಗ್ಬೋದು ಅಂತ ಅನ್ಸುತ್ತೆ. 2-2.5 ಗಂಟೆ ಬೇಕಾಗ್ಬೋದು ಅನಿಸುತ್ತೆ. 10 ಗಂಟೆಗೆ ಬಸ್ ಹೊರಟಿದೆ ಅಂತಂದರೂ ಕೂಡ ಮಧ್ಯರಾತ್ರಿ 12:30 1 ಗಂಟೆ ಟೈಮಲ್ಲಿ ಈ ದುರ್ಘಟನೆ ಆಗಿರಬಹುದು. ಮಧ್ಯರಾತ್ರಿ 12:30 1 ಗಂಟೆ ಟೈಮಲ್ಲಿ ಆಗಿರ್ಬೋದು. ಸೊ ಎಲ್ಲ ಊಟ ಗೀಟ ಮಾಡಿಕೊಂಡು ಪಾಪ ನಿದ್ರೆನಲ್ಲಿದ್ದರು. ಸ್ಲೀಪರ್ ಕೋಚ್ ತೊಗೊಳ್ಳೋದೇ ಅದಕ್ಕೋಸ್ಕರ, ಕಂಫರ್ಟಬಲ್ ಆಗಿ ಹೋಗೋಣಪ್ಪ ಮಲ್ಕೊಂಡು ಅಂತ. ಆದರೆ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಮಲಗಿಸೇ ಬಿಡುತ್ತೆ ಅಂತ ಯಾರಿಗೂ ಗೊತ್ತು. ನಡೆಯಬಾರದ ದುರಂತ ಇವತ್ತು ನಡೆದು ಹೋಗಿದೆ. ವರ್ಷಾಂತ್ಯದ ದುರಂತ. ಎಲ್ಲರೂ ಆತಂಕ ಪಡ್ತಾಯಿದ್ರು, ಡಿಸೆಂಬರ್ ಎಂಡ್ ಬಂದರೆ ಏನಪ್ಪ ಗತಿ ಅಂತ.